ಮೇಷರಾಶಿಯವರ ಮೇ ತಿಂಗಳ 2026 ಮೇ ತಿಂಗಳ ಭವಿಷ್ಯ ಯಾವ ರೀತಿಯಾಗಿದೆ, ಮಾಸ ಭವಿಷ್ಯ ಅಂತ ನೋಡೋದಾದರೆ, ಮೇ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಮಿಶ್ರ ಫಲಿತಾಂಶಗಳು ಕಂಡುಬರ್ತವೆ. ತಿಂಗಳ ಮೊದಲಾರ್ಧದಲ್ಲಿ ಕೆಲವು ಸವಾಲುಗಳಿದ್ದರೂ ದ್ವಿತೀಯಾರ್ಧದಲ್ಲಿ ನಿಮ್ಮ ಪರಿಸ್ಥಿತಿ ಸುಧಾರಿಸುತ್ತೆ. ಮತ್ತು ಈಗ ಒಂದೊಂದಾಗಿ ನಾವು ನೋಡ್ತಾ ಹೋಗೋದಾದರೆ, ವೃತ್ತಿ ಮತ್ತು ಉದ್ಯೋಗ, ವೃತ್ತಿ ಮಾಡ್ತಾ ಇರುವಂಥವ್ರು, ಉದ್ಯೋಗ ಮಾಡ್ತಾ ಇರುವಂಥವ್ರು ನೋಡಿ, ನಿಮ್ಮ ವೃತ್ತಿ ಜೀವನದಲ್ಲಿ ಅಥವಾ ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ಹೊಸ ಜವಾಬ್ದಾರಿಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಮತ್ತು ನಾಯಕತ್ವದ ಅವಕಾಶಗಳು, ಅಂದರೆ ಒಂದು ಟೀಮ್ನ ಲೀಡ್ ಮಾಡುವಂತಹ ನಾಯಕತ್ವದ ಅವಕಾಶಗಳು ನಿಮಗೆ ನಿಮ್ಮ ಕೆಲಸ ಮಾಡೋ ಜಾಗದಲ್ಲಿ ಸಿಗುತ್ತೆ. ಮತ್ತು ಯಾರಾದರೂ ಈಗ ಇರುವಂತಹ ಕೆಲಸವನ್ನು ಬದಲಾಯಿಸಬೇಕು ಅಂತ ನೋಡ್ತಾ ಇರೋದಿದ್ದರೆ, ಇದು ಈ ಒಂದು ಮೇ ತಿಂಗಳು ಪೂರಕವಾಗಿದೆ ನಿಮಗೆ ಕೆಲಸ ಬದಲಾವಣೆಯನ್ನು ಮಾಡಿಕೊಳ್ಳೋದಕ್ಕೆ ಚೆನ್ನಾಗಿದೆ. ಆದರೆ ಕೆಲಸದ ಒತ್ತಡದಿಂದಾಗಿ ನಿಮಗೆ ಸ್ವಲ್ಪ ಮಾನಸಿಕ ಒತ್ತಡ ಆಗುವಂಥ ಸಾಧ್ಯತೆ ಇದೆ. ಅಂದರೆ ಕೆಲಸದ ಜಾಗದಲ್ಲಿ ನಿಮಗೆ ಒಂದಷ್ಟು ಟೆನ್ಷನ್ ಆಗುತ್ತೆ, ಕೆಲಸದ ವಿಚಾರಕ್ಕೆ ಬಹಳ ಒತ್ತಡ ಬರುತ್ತೆ. ಇದ್ರ ಬಗ್ಗೆ ಸ್ವಲ್ಪ ನೀವು ಎಚ್ಚರವನ್ನು ವಹಿಸಬೇಕಾಗತ್ತೆ ಮೇಷರಾಶಿಯವರು. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನು ನೋಡೋದಾದರೆ, ಇಲ್ಲಿ ಮೇ ತಿಂಗಳಿನಲ್ಲಿ ನೀವು ಒಂದಷ್ಟು ಹೂಡಿಕೆ ಮಾಡೋದು ಕಾಣಿಸ್ತಾ ಇದೆ. ಒಂದಷ್ಟು ಹೂಡಿಕೆ ಮಾಡೋದಕ್ಕೆ ನಿಮಗೆ ಅವಕಾಶಗಳು ಕೂಡ ಸಿಗ್ತಾ ಇದೆ. ನೋಡಿ, ಚಿನ್ನ ಅಥವಾ ಆಸ್ತಿ, ಭೂಮಿ ಮೇಲೋ ಅಥವಾ ಮನೆ ತಗೊಳ್ಳೋದು, ಆಸ್ತಿ ತಗೊಳ್ಳೋದು ಅಥವಾ ಚಿನ್ನ ತಗೊಳ್ಳೋದು, ಸಂಪತ್ತನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗುವಂಥದ್ದು. ಇದು ಚಿನ್ನ ಮತ್ತು ಆಸ್ತಿಯಲ್ಲಿ ಹೂಡಿಕೆ ಮಾಡೋದು ಬಹಳ ಒಳ್ಳೆಯದು. ನಿಮಗೆ ಹೂಡಿಕೆ ಮಾಡುವಂಥದ್ದು ಮಾಡಬಹುದು. ಮತ್ತು 11ನೇ ಮನೆಯಲ್ಲಿರುವಂತಹ ರಾಹುವಿನ ಪ್ರಭಾವದಿಂದಾಗಿ ಮೇಷರಾಶಿಯವರು ನೋಡಿ, ನಿಮಗೆ 11ನೇ ಮನೆಯಲ್ಲಿ ರಾಹು ಇದ್ದಾನೆ. ಹಾಗಾಗಿ ನಿಮಗೆ ಅನಿರೀಕ್ಷಿತವಾಗಿ, ಅಂದರೆ ನೀವು ಅಂದ್ಕೊಂಡೇ ಇರೋದಿಲ್ಲ, ಆ ಕಡೆಯಿಂದ ಎಲ್ಲೋ ಒಂದು ಕಡೆಯಿಂದ ನಿಮಗೆ ಹಣ ಹರಿದು ಬರುವಂಥದ್ದು, ಧನಲಾಭ ಆಗುವಂಥ ಸಾಧ್ಯತೆ ನಿಮಗೆ ಮೇ ತಿಂಗಳಲ್ಲಿ ಇದೆ. ಆದರೆ ಒಂದಷ್ಟು ಖರ್ಚುಗಳು ಕೂಡ ಬರುತ್ತೆ ಅದೇ ರೀತಿಯಾಗಿ ನಿಮಗೆ. ಹಾಗಾಗಿ ಒಂದಷ್ಟು ಖರ್ಚುಗಳ ಮೇಲೆ ನೀವು ನಿಯಂತ್ರಣ ಇಟ್ಕೊಳ್ಬೇಕಾಗತ್ತೆ. ಸುಮ್ಮನೆ ಯಾವುದ್ಯಾವುದಕ್ಕೂ ಖರ್ಚು ಮಾಡಬೇಡಿ. ಖರ್ಚು ಯಾವುದಕ್ಕೆ ಮಾಡಬೇಕು ಅನ್ನೋದನ್ನು ನೋಡ್ಕೊಂಡು ಮಾಡೋದು ಒಳ್ಳೆಯದು. ಇನ್ನು ಕುಟುಂಬ ಮತ್ತು ಪ್ರೇಮ ಜೀವನದ ವಿಚಾರಕ್ಕೆ ನೋಡೋದಾದರೆ, ದಾಂಪತ್ಯ ಜೀವನದಲ್ಲಿ ನಿಮಗೆ ಸಂತೋಷ ಇರುತ್ತೆ. ಸಂಗಾತಿ ಜೊತೆಗೆ ಒಳ್ಳೆಯ ಸಮಯವನ್ನು ಕಳಿತೀರಿ. ಮತ್ತು ಎಲ್ಲಾದರೂ ಹೊರಗಡೆ ಪ್ರವಾಸ ಹೋಗುವಂಥದ್ದು ಕೂಡ ಇರುತ್ತೆ. ಮತ್ತು ಪ್ರೇಮಿಗಳಿಗೆ ಕೂಡ ಈ ತಿಂಗಳು ನೆಮ್ಮದಿಯಿಂದ ಕೂಡಿರುತ್ತೆ. ಇನ್ನು ಆರೋಗ್ಯ ವಿಚಾರಕ್ಕೆ ಬಂದರೆ, ಇಲ್ಲಿ ಮೇ 15ರವರೆಗೆ ನಿಮ್ಮ ರಾಶ್ಯಾಧಿಪತಿಯಾದಂಥ, ಅಂದರೆ ಮೇಷರಾಶಿಯವರ ರಾಶ್ಯಾಧಿಪತಿ ಮಂಗಳನ ಸ್ಥಿತಿ ಅನ್ನುವಂಥದ್ದು ಅಷ್ಟು ಅನುಕೂಲಕರವಾಗಿಲ್ಲ ಇಲ್ಲಿ ಮೇ 15ರವರೆಗೆ. ಹಾಗಾಗಿ ನಿಮಗೆ ಆರೋಗ್ಯದ ಬಗ್ಗೆ ಮೇ 15ರವರೆಗೆ ಬಹಳ ಕಾಳಜಿ ವಹಿಸಬೇಕಾಗತ್ತೆ. ವಿಶೇಷವಾಗಿ ಕೆಲಸದ ಒತ್ತಡನೇ ನಿಮಗೆ ಜಾಸ್ತಿ ಆಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ಇದರಿಂದ ನಿಮಗೆ ಆಯಾಸ ಆಗುವಂಥದ್ದು ಅಥವಾ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥದ್ದು ಆಗತ್ತೆ. ಇನ್ನು ಶಿಕ್ಷಣ ವಿಚಾರಕ್ಕೆ ಬಂದರೆ, ಇಲ್ಲಿ ಮೇಷರಾಶಿಯವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸ್ತಾ ಇರುವಂಥ ಮೇಷರಾಶಿ ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗತ್ತೆ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗೋದಕ್ಕೆ ಯೋಚಿಸ್ತಾ ಇರುವವರಿಗೂ ಕೂಡ ಬಹಳ ಒಳ್ಳೆಯ ಅವಕಾಶಗಳು ಕೂಡ ಒದಗಿ ಬರುತ್ತೆ. ಇನ್ನು ಪರಿಹಾರ ಅಂತ ನೋಡೋದಾದರೆ, ಈ ಮೇ ತಿಂಗಳ ಒಂದು ಅಶುಭ ಫಲಿತಾಂಶಗಳು ಏನು ನಿಮಗೆ ಸಿಗ್ತಾ ಇದೆ ಕೆಲವೊಂದು, ಅದನ್ನು ಕಮ್ಮಿ ಮಾಡ್ಕೋಬೇಕು ಅಂತಂದರೆ ಪ್ರತಿ ಮಂಗಳವಾರ ಹನುಮಂತನ ದೇವಸ್ಥಾನಕ್ಕೆ ನೀವು ಹೋಗಬೇಕು, ಹನುಮಂತನ ದರ್ಶನ ಮಾಡಬೇಕು, ಶಿವನಿಗೆ ಪೂಜೆಯನ್ನು ಸಲ್ಲಿಸಬೇಕು, ದೀಪ ಹಚ್ಚಬೇಕು. ಇದರಿಂದ ನಿಮಗೆ ಒಂದಷ್ಟು ಈ ಕೆಲವೊಂದು ಅಶುಭ ಪರಿಣಾಮಗಳು ಏನಿದೆಯಲ್ಲ ಅದೆಲ್ಲವೂ ಕೂಡ ಕಮ್ಮಿ ಆಗೋದಕ್ಕೆ ಸಾಧ್ಯವಾಗುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.